ಬಸ್ ಬಂದ್ ಮಾಡಿರೋ ಕಾರಣದಿಂದಾಗಿ ಕೆಲವೊಂದು ಕಡೆ ಬಸ್ಗಳು ಹೋರಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ನಾವು ಒಂದು ಮಾತು ಹೇಳ್ತೀನಿ. ಅವ್ರಿಗೂ ಸಂಬಳ ಕೊಡದಿದ್ದು ತಪ್ಪು. ಸರ್ಕಾರ ಸಂಬಳ ಕೊಡಬೇಕು. ಅವ್ರು ಸ್ಟ್ರೈಕ್ ಮಾಡಿದ್ರೆ ತಪ್ಪೇನಿಲ್ಲ. ಅವ್ರಿಗೆ ಅವ್ರು ಸಂಬಳ ಕೊಡ್ಬೇಕಾಯ್ತು. ಅವರು ನ್ಯಾಯ ನೀತಿಯಾಗಿ ಅವ್ರು ಕೇಳ್ತಾ ಇದ್ದಾರೆ. ಅವ್ರದ್ದು ಏನಿತ್ತು ಕೊಡ್ಬೇಕಾಯ್ತು. ಅವ್ರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ. ಮಕ್ಕಳನ್ನ ಓದಿಸ್ಬೇಕು. ಎಲ್ಲ ಒಂದು ಅವ್ರ ಡ್ಯೂಟಿ, ಒಂದು ನಿದ್ದೆ ಇರಲ್ಲ. ಅದಕ್ಕೋಸ್ಕರ ಅವ್ರು ಟೆನ್ಷನ್ ಆಗಿಬಿಟ್ಟು ಒಂದು ಸಂಘದಿಂದ ನಿರ್ಧಾರ ಮಾಡಿ, ನನಗೇನು ಗೊತ್ತಾ, KSRTC ಒಂದೇ ನಿಲ್ಲಿಸ್ಬಾರ್ದಾಯ್ತು, BMTC ನಿಲ್ಲಿಸ್ಬೇಕಾಯ್ತು. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಲ್ವಾ ಸರ್ ಈ ರೀತಿ ಮಾಡಿದ್ರೆ? ಆಲ್ಮೋಸ್ಟ್ ನಾನು ಮೇಡಮ್ 300 ರೂಪಾಯಿ ನಾನು ಕೊಟ್ಟು ನನ್ನ ಕೆಲಸಕ್ಕೆ ನಾನು ಬಂದಿದ್ದು ಬೆಂಗಳೂರಿಗೆ. ಇದರಿಂದ ಬರ್ಬೇಕಾದ್ರೆ ನಾನು 300 ರೂಪಾಯಿ 200 ರೂಪಾಯಿ ಚಾರ್ಜ್ ಇರೋದು. 211 ರೂಪಾಯಿ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾನು ಬಂದಿದ್ದೀನಿ. ಯಾಕಂದ್ರೆ ಕೆಲಸಕ್ಕೆ ಬರಲೇಬೇಕು. ಎಷ್ಟೋ ಜನ ಹಳ್ಳಿ ಮಕ್ಕಳು, ನಾವೆಲ್ಲ ಹಳ್ಳಿ ಮಕ್ಕಳು, ರೈತರ ಮಕ್ಕಳು. ನಾವು ಹಿರಿಯರಿಂದ ಬಂದು ಚಿತ್ರದುರ್ಗ ಅಲ್ಲೆಲ್ಲ ಎಷ್ಟೋ ಜನಕ್ಕೆ ಬಸ್ ಫೆಸಿಲಿಟಿ ಇಲ್ಲ. ನಮ್ಮ ಟ್ರೈನ್ ಫೆಸಿಲಿಟಿ ಇಲ್ಲ. ನಾವು ಬಸ್ಸಲ್ಲೇ ಬರ್ಬೇಕು. ನಾವೇನೋ ಪ್ರೈವೇಟ್ ಬಸ್ ಹಿಡ್ಕೊಂಡು ಬಂದಿದ್ದೀವಿ. ನಾವು ಕೆಲ್ಸಕ್ಕೆ ಹೋಗ್ಬೇಕಿಲ್ಲ. ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನಮ್ಗೆ ಸಂಬಳ ಬರಲ್ಲ. ಇಷ್ಟೆಲ್ಲ ನಾವು ಬಂದರು. ಈಗ ನಾವು ಬಡವ್ರ ಮಕ್ಕಳು ಮೇಡಮ್. ಇವರು BMTC ಹಾಕ್ಬಿಟ್ಟಾರೆ. ಇಲ್ಲಿ ಇರೋದು ಶ್ರೀಮಂತರ ಮಕ್ಕಳು.